ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಬೆಳಿಗ್ಗೆ 8:45 ಶುರು ಮಾಡಿದ್ದೀನಿ. ಸಾರಿ 9:15 ಆಗಿದೆ. 9:15 ಶುರು ಮಾಡಿದ್ದೀನಿ. ಬುಜ್ಜಿ ಸಮರ್ ಕ್ಯಾಂಪ್ಗೆ ಹೋದ. ಸುನಿಲ್ ಬಿಡೋಕೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ನಮ್ಮ ಅಂಕಲ್ ಬರ್ತಾ ಇದ್ದಾರೆ. ಅಂಕಲ್ ಅಂದರೆ ನಮ್ಮ ಮಾವ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಸುನಿಲ್ ಹಾಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದೆ. ನಾನ್ ವೆಜ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೋದರು. ಚಿಕನ್ನು ಫಿಶ್ಶು ಎಲ್ಲ ತರ್ತೀನಿ ಅಂತ ಹೇಳಿದ್ರು. ಸುನಿಲ್ಗೆ ಫಿಶ್ ಫ್ರೈ ಸಿಕ್ಕಾಪಟ್ಟೆ ಇಷ್ಟ. ಚಿಕನ್ ಮಾಮೂಲಿ ಗ್ರೇವಿ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ಅಷ್ಟು ಲೈಕ್ ಮಾಡ್ತಿಲ್ಲ ಅವ್ರು. ಈ ಸಲ ಬಂದು ನಾನ್ ವೆಜ್ನ ತುಂಬಾ ಇಷ್ಟಪಡೋರು. ಬಟ್ ಈ ಸಲ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಅಷ್ಟು ನಾನ್ ವೆಜ್ ಕಡೆ ಗಮನ ಎಳೀತಾ ಇಲ್ಲ. ಮತ್ತು ನಮ್ಮ ಅಂಕಲು ಬರ್ತಾ ಇದ್ದಾರೆ ಅಲ್ವಾ. ಲಾಸ್ಟ್ ಟೈಮು ಬಂದಿದ್ರು ಅಂಕಲ್ ಆಂಟಿ ಇಬ್ಬರು. ಈ ಸಲ ಅಂಕಲ್ ಬರ್ತಿದ್ದಾರೆ. ಆಂಟಿ ಏನೋ ಸ್ವಲ್ಪ ಕೆಲಸಗಳು ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತಾರೆ. ನಮ್ಮ ಅಂಕಲ್ ಬಂದಮೇಲೆ ತೋರಿಸ್ತೀನಿ. ನಾನಂತೂ ಆಗಲೇ ರೆಡಿಯಾಗಿ ತಿಂಡಿ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ, ಕೂತಿದ್ದೆ. ಇನ್ನೇನು ಕೆಲಸ ಏನು ಅಂತಂದರೆ ಮಧ್ಯಾಹ್ನದ ಅಡುಗೆ ಕೆಲಸ. ಇನ್ನು ಅವರೆಲ್ಲ ತಂದಾದ್ಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾ ಇರ್ತೀರಾ. ಆ್ಯಂಡ್ ಸುನಿಲ್ ಬಂದಾಗ ವೀಡಿಯೋ ನೋಡೋಕ್ಕೆ ಚೆಂದ ಅಂತ ಹೇಳ್ತಿರ್ತೀರ. ಹಾಗಾಗಿ ನಾನು ಅಷ್ಟೇ ಸುನಿಲ್ ಬಂದಾಗಲೇ ಜಾಸ್ತಿ ವೀಡಿಯೋ ಮಾಡೋದು. ಸುನಿಲ್ ಇಲ್ಲಿಲ್ಲ ಅಂದರೆ ನಾನು ಅಷ್ಟಾಗಿ ವೀಡಿಯೋಗಳನ್ನೂ ಮಾಡಲ್ಲ. ಯಾಕಂದರೆ ನಿಮ್ಗೆ ಹೆಂಗೆ ಸುನಿಲ್ ಜೊತೆ ನನ್ನನ್ನು ನೋಡೋಕ್ಕೆ ಇಷ್ಟ ಆಗುತ್ತೋ ಹಾಗೆ ನನಗೂ ಸುನಿಲ್ ಜೊತೆ ವೀಡಿಯೋ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅವರಿಲ್ಲ ಅಂತಂದರೆ ಒಬ್ಬೊಬ್ಬಳೇ ವೀಡಿಯೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಾಗಾಗಿ ಇವಾಗ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಧ್ಯೆ ಸ್ಕಿಪ್ ಆಗಿಬಿಡುತ್ತೆ. ಎಲ್ಲಾದರೂ ಬ್ಯುಸಿ ಆದರು ಅವರು ಅಂತ ಅಂದರೆ ಯಾರು ಏನು ಅಂದ್ಕೋಬೇಡಿ, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಇವಾಗ ಅಂಕಲ್ ಕೂಡ ಬಂದರು. ಅಂಕಲ್ ಬಂದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅಪ್ಪ ಕೂಡ ಬಂದಿದ್ದರು. ತುಂಬ ದಿನ ಆಗಿತ್ತು ಮನೆಗೆ ಬಂದು. ಏನೋ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂಕಲ್ ಬಂದ್ರಲ್ಲ, ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಫ್ರೆಂಡ್ಸ್, ಸುನಿಲ್ ತಗೊಂಡು ಬಂದರು. ಬಾಂಗ್ಡೆ ಫಿಶ್ ಸಿಗ್ಲಿಲ್ಲ ಅಂತ ಯಾವುದೋ ಸಮುದ್ರದ ಮೀನು ತಂದಿದ್ದಾರೆ. ಎಷ್ಟು ಕೊಟ್ಟರು ಏನೋ ಗೊತ್ತಿಲ್ಲ. 7 ಫಿಶ್ ಏನೋ ತಂದಿದ್ದಾರೆ. ಆ್ಯಂಡ್ ಚಿಕನ್ನು ತೊಗೊಂಡು ಬಂದಿದ್ದಾರೆ. ಇವತ್ತು ಫಿಶ್ ಫ್ರೈ ಮತ್ತು ಚಿಕನ್ ಗ್ರೇವಿ ರೈಸ್ ಎಲ್ಲ ಮಾಡಬೇಕು. ಬನ್ನಿ ನೋಡಿ, ನಮ್ಮ ಮಮ್ಮಿ ಎಲ್ಲೇ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿಸ್ಕೊಬನ್ನಿ, ಮನೆಗೆ ತಂದ ತಕ್ಷಣ ಚಾಕು ತೊಗೊಂಡು ಉಜ್ತಾ ಇರ್ಬೇಕು. ಹಿಂಗೆ ಪುಟ್ಟ ನೋಡು, ಇದು ತೋರಿಸ್ತಾ ನಿನಗೆ. ನೋಡಿ ನಿಲ್ಲ ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಉರ್ಕ್ ನೋಡಿ, ಸಣ್ಣ ಸಣ್ಣ ಉರ್ಕ್ ನೋಡು. ಅದೇ ಅವ್ರು ಏನೇ ಕ್ಲೀನ್ ಮಾಡಲ್ಲ, ನಾವು ಕ್ಲೀನಾಗಿ ಮಾಡ್ಕೋಬೇಕು ಇವೆಲ್ಲ ಪುಟ್ಟ. ಹೋಟೆಲೆಲ್ಲ ಕ್ಲೀನ್ ಮಾಡಲ್ಲ, ಹಂಗಾಗಿ ತಿನ್ನಿ ಅಂತ ಕೊಟ್ಬಿಡ್ತಾರೆ. ಅದಕ್ಕೆ ನಮ್ಗೆ ಹೋಟ್ಲು ಊಟ ಹಿಡಿಸಲ್ಲ. ಅವ್ರು ಕೊಡ್ತಾರೆ ತಿಂತಾರೆ ಅಂತಂದ್ರೆ ಅದು ಹೋಟ್ಲು ಅನ್ಸ್ಕೊಳ್ಳೋ ನಿನ್ನೇಲ್ಕವ. ಇದು ನಮ್ಮ ಮನೆ ಅನ್ಸ್ಕೊಳ್ಳೋದು ಏನಕ್ಕೆ? ಮನೆ ಅಂದ್ರೇನೆ ಕ್ಲೀನು, ನೀಟು, ಹೈಜೀನಾಗಿ ಮಾಡ್ತೀವಿ ಅಂತ. ನಿನ್ನ ಭಾಷೆಲಿ ಹೈಜೀನು, ನನ್ನ ಭಾಷೆಲಿ ಕ್ಲೀನು, ನೀಟಾಗಿ ಮಾಡ್ತೀವಲ್ಲ, ಅದು ನಮ್ಮ ಇದು. ಫ್ರೆಂಡ್ಸ್, ಇದು ಏನು ಫಿಶ್ ಅಂತ ಇದೆ ಪುಟ. ಕಣ್ಣಿಗೆ ಇಚ್ಛೆ ಆದ್ರೆ ಬಾಯಿಗೆ ಇಚ್ಛೆ ಅಂತ. ಕಣ್ಣಿಗೆ ಚೆನ್ನಾಗಿ ಕಾಣಿಲ್ಲ ಅಂದ್ರೆ ಅದು ಹೊಟ್ಟೆಗೆ ಓದ್ದ ಅಂತ ಕ್ಲೀನಾಗಿ ತೊಳ್ಕೊಳ್ಳೋದು. ಫ್ರೆಂಡ್ಸ್, ಇದು ಯಾವ ಫಿಶ್ ಅಂತ ಫಿಶ್ ಲವರ್ ಎಲ್ಲ ಹೇಳಿ. ನಮಗೂ ಗೊತ್ತಿಲ್ಲ. ಸಮುದ್ರದ್ದು ಬಾಂಗ್ಡ ಅಂತೂ ಅಲ್ಲ. ಹೌದು, ಬಾಂಗ್ಡ ಇನ್ನ ಚಿಕ್ಕಕ್ಕೆ ಬರುತ್ತೆ, ಅದೇ ಮಾಮೂಲಿ ಉದ್ದ ಬರುತ್ತೆ. ಬಟ್ ಇದು ಬಾಂಗ್ಡ ಅಲ್ಲ. ಟೇಸ್ಟ್ ನೋಡ್ಬೇಕು ಹೆಂಗ್ ಬರುತ್ತೆ ಅಂತ. ಬನ್ನಿ ಇವಾಗ ಬೇಗ ಫಿಶ್ ಫ್ರೈಗೆಲ್ಲ ರೆಡಿ ಮಾಡ್ಕೊಬೇಡ. ಫ್ರೆಂಡ್ಸ್ ನೋಡಿ, ಫ್ರೈ ರೆಡಿ. 1 ಹಾಕಿದ್ವಿ, ಏನಿಲ್ಲ, ಏನು ಬಿಟ್ಕೊಳ್ಳೋದು ಆ ಥರ ಏನಾಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಗಮ್ ಅಂತ ಇದೆ. ಆ್ಯಂಡ್ ಇಲ್ಲಿ ಕೂಡ ಆಗ್ತಾ ಇದೆ ಫಿಶ್ಶು. ಇವಾಗ ಅಂಕಲ್ಗೆಲ್ಲ ಹಾಕಿ ಕೊಡ್ಬೇಕು, ಹೆಂಗಿದೆ ಅಂತ ಕೇಳಬೇಕು. ಸುನಿಲ್ಗಂತೂ ವೆಯ್ಟ್ ಮಾಡ್ತಾ ಇದ್ರು ಯಾವಾಗುತ್ತೆ ಅಂತ. ಬುಜ್ಜಿಗೆ ಕ್ಲಾಸ್ ಬಿಡ್ತಲ್ವಾ, ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಏನೋ ಒಂಥರ ಮನೆ ಫುಲ್ ಗಮ್ ಅಂತ ಇದೆ. ಸಮುದ್ರದ ಮೀನುಗಳು ರುಚಿ ಜಾಸ್ತಿ, ಸೊ ಚೆನ್ನಾಗಿರುತ್ತೆ. ಬಟ್ ಕಾಸ್ಟ್ಲಿ ಇರುತ್ತೆ. 550 ಏನೋ ಕೊಟ್ಟೆ ಅಂತ ಅಂದರು. ಚೆನ್ನಾಗಿದೆ. ಅದನ್ನೇ ಬಂದಿದ್ದು ಏನು ಸರ್ಪ್ರೈಸ್
ವಾವ್, ಯಾರು ಮಾಡಿದ್ದು? ಇವು ಇದು ಹಸುನಾ? ಇದು ನಮ್ಮ ಮನೆ, ಇದು ನಮ್ಮ ಹಸು, ನಮ್ಮ ಕಾರು. ಓ ಅದು ಹಿಂದೆ ಬೆಟ್ಟ, ಸೂಪರ್ ಕಣ ಮಗನೇ. ಆಕಾಶ, ಸಣ್ಣ ಬೆಟ್ಟ, ಗ್ರೀನರಿ. ಆ ಕಾರ್ಗೆ 4 ತಾನೇ ವೀಲ್ ಇರೋದು. ನೀನು ಆಟೋ ತರ ಬಿಡ್ತಿದ್ದೆ ನೋಡಿ. ನಾನು 4 ಬಿಡಿಸ್ತೀನಿ. ಮನೆ ಪಕ್ಕ ಹಸು ಎಲ್ಲಿ ಬಂತು? ಹಸು ಸಾಕಿದೀವ ನಾವು. ಇಲ್ಲಿ ದಾರ ಮನೆಗೆ ಕಟ್ಬಿಟ್ಟಿದ್ಯಾ? ಮನೆಯಲ್ಲಿ ನಾವು ಎಲ್ಕೊಂಡು ಹೋಯ್ತಾ ಇದೀವಿ. ಥ್ಯಾಂಕ್ ಯು. ಕಾಲು ತೆಗಿಯಲಿಲ್ಲ ಬೇಡ. ಇವತ್ತು ಬರೀ ಬರ್ಸಿದ್ದೆ ಆಯ್ತಾ? ಓದ್ಸಿಲ್ವಾ? ಇದು ಆಟ ಆಡ್ಸಿಲ್ವಾ? ಜಾಸ್ತಿ ಫುಲ್ ಆಟ. ಬಸ್ರು ಆಟ ಕೂರ್ಸಿಲ್ಲ ಮನ್ಸಿಲ್ಲ. ಕೂರ್ಸಿಲ್ಲ ಮನ್ಸಿಲ್ಲ. ಕುತ್ಕೊಂಡು ತಿನ್ಸ್ಕೋ ಖುಷು. ಎಸ್, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಕಲ್ ಊರಿಗೆ ಹೊರಟ್ರು, ಸುನಿಲ್ ಬಿಡೋದಕ್ಕೆ ಹೋದ್ರು. ಇವಾಗ ಟೈಮ್ ಬಂದು 6 o'clock ಆಗಿದೆ. ಇಷ್ಟೊತ್ತು ಇದ್ರು. ಅಂದರೆ ಸುನಿಲ್ ಸ್ವಲ್ಪ ಹೊರಗಡೆ ಹೋಗಿದ್ರು, ಹಂಗಾಗಿ ಬುಜ್ಜಿ ಜೊತೆ ಆಟ ಆಡ್ಕೊಂಡಿದ್ರು. ಹೊರಟ್ರು ಇವಾಗ ಊರಿಗೆ. ಸೊ ಇವಾಗ ಸುನಿಲ್ ಹೋದ್ಮೇಲೆ ನನಗೊಂದು ಪಾರ್ಸೆಲ್ ರಿಸೀವ್ ಆಗಿದೆ. ಈ ಪಾರ್ಸೆಲ್ಗೋಸ್ಕರ ಸುನಿಲ್ ಇವ್ರನ್ನ ಎಲ್ಲರನ್ನೂ ಕೇಳಿ ಕಷ್ಟಪಟ್ಟು ತರಿಸಿದ್ದಾರೆ. ಏನು ಅಂತ ಹೇಳ್ತೀನಿ. ಜಮ್ಮು ಕಾಶ್ಮೀರಿಂದ ಬಂದಿರೋ ಪಾರ್ಸೆಲ್ ಇದು. ಸೊ ನಿಮ್ಮೆಲ್ರಿಗೂ ಒಂದು ಐಡಿಯಾ ಇರುತ್ತೆ ಜಮ್ಮು ಕಾಶ್ಮೀರ ಅಂದರೆ ಇನ್ನೇನು ಬಂದಿರುತ್ತೆ ಅಂತ. ಹೆಂಡತಿ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು ಬಾಯಿಲ್ಲ ತರಿಸ್ತಿದ್ದಾರೆ. ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಇದ್ರು ಅಂತಂದರೆ ತರಿಸ್ಬಿಡ್ತಾರೆ ಈಸಿಯಾಗಿ. ಬುಜ್ಜಿದ್ರಲ್ಲಿ ಅವ್ರ ಫ್ರೆಂಡ್ಸ್ ತುಂಬ ಜನ ಇದ್ರು ಕಾಶ್ಮೀರಲ್ಲಿ. ಸೊ ಅವಾಗ ಕೇಸರನ್ನ ಈಸಿಯಾಗಿ ತರಿಸ್ಬಿಟ್ಟಿದ್ರು. ಈ ಸಲ ಅವ್ರ ಫ್ರೆಂಡ್ಸ್ ಯಾರೂ ಇಲ್ಲ. ಫ್ರೆಂಡಿಂದ ಫ್ರೆಂಡಿಗೆ ಕಾಂಟ್ಯಾಕ್ಟ್ ಮಾಡಿ, ಫ್ರೆಂಡಿಂದ ಫ್ರೆಂಡಿಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಕಾಂಟ್ಯಾಕ್ಟ್ ತಗೊಂಡು ತರಿಸಿದ್ದಾರೆ. ಏನೋಪ್ಪ, ಪ್ರೆಗ್ನೆಂಟ್ ಇರೋರು ಕೇಸರನ್ನ ಕುಡಿಬೇಕು ಅಂತಾರೆ. ಕೇಸರೇನು ಸಿಗಲ್ವಾ? ಜಮ್ಮು ಕಾಶ್ಮೀರದಿಂದನೇ ತರಿಸ್ಬೇಕಾ ಅಂತ ನೀವು. ಆದರೆ ಜಮ್ಮು ಕಾಶ್ಮೀರಲ್ಲೇ ಕೇಸರ್ ಫೇಮಸ್ಸು, ಅಲ್ಲಿಂದನೇ ಇಲ್ಲಿಗೆಲ್ಲ ಬರೋದು ಅಲ್ವಾ. ಸೊ ಹಂಗಾಗಿ ಸುನಿಲ್ಗೆ ಅಲ್ಲಿಂದನೇ ತರಿಸ್ಬೇಕು ನನ್ನ ಹೆಂಡತಿಗೆ ಕೇಸರನ್ನ ಅಂದ್ಬಿಟ್ಟು ಪಾಪ ಕಷ್ಟಪಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಶೈಲು ಬಂತ ಅಂತ ಅವ್ರ ರಜೆಗೆ ಬರೋಕ್ಕೆ ಮುಂಚೆಯಿಂದನೂ ಹೇಳ್ತಾಯಿದ್ರು. ನಾನು ಬಂದಿಲ್ಲ ಅಂತ ಇದ್ದೆ. ಫೈನಲಿ ಕೇಸರದು ಘಮ ಎಷ್ಟು ಚೆನ್ನಾಗಿದೆ ಅಂತೀರಾ. ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಕೇಸರು, ಬಟ್ ಪ್ಯೂರ್ ಯಾವುದು ಅಂತ ನೋಡಿ ತೊಗೋಬೇಕು ನಾವು. ಆದರೆ ಅಲ್ಲಿ ಸಿಗೋದೆಲ್ಲ ಪ್ಯೂರೇನೆ ಕಾಶ್ಮೀರಲ್ಲಿ. ಸೊ ಬುಜ್ಜಿದ್ರಲ್ಲಿ ಒಂದು ಡಬ್ಬ ತೊಗೊಂಡು ಅದು ಖಾಲಿ ಆಗಿರಲಿಲ್ಲ, ಅರ್ಧನೂ ಖಾಲಿ ಆಗಿರಲಿಲ್ಲ. ಯಾಕಂದ್ರೆ ಅಷ್ಟೊಂದು ಇರುತ್ತೆ, ಖಾಲಿ ಆಗಿರಲಿಲ್ಲ. ಆಮೇಲೆ ನಾನು ನನ್ನ ಕಸಿನ್ಗೂ ಕೊಟ್ಟಿದ್ದೆ. ನಾನು ಕೇಸರನ್ನ ನನ್ನ ಕಸಿನ್ಗೂ ಕೊಟ್ಟು ಕಳಿಸಿದ್ದೆ ಅವಳು ಪ್ರೆಗ್ನೆಂಟಲ್ಲಿ. ಮತ್ತು ನಾವು ವಾವ್ ಇಟ್ಕೊಂಡು ನಾನು ಒಂದು ಸಾಕು ಅಂತ ಹೇಳಿದ್ದೀನಿ, 2 ಕೇಸರನ್ನ ತರಿಸಿದ್ದಾರೆ. ಕೇಸರ್ ಅಂದ್ರೆ ಏನು? ಅಲ್ಲ, ಹಾಲ್ಗೆ ಹಾಕೊಂಡು ಕುಡಿಯತ್ತಿದು. ನೀನು ಹಾಕೊಂಡು ಕುಡಿ. ಸೊ ನೋಡಿ ಎಷ್ಟು ಕ್ಯೂಟ್ ಬಾಕ್ಸಲ್ಲಿ ಇದೆ ಅಲ್ವಾ, ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ನಾನು ಒಂದು ಸಾಕು ಅಂದಿದೆ, ಇದು ಒಂದು ಖಾಲಿ ಆಗೋದೇ ಹೆಚ್ಚು. ಇನ್ನು 3 monthsಗೆ ನನಗೆ ಇವಾಗ 3rd ಟ್ರೈಮಿಸ್ಟರ್ ನಡೀತಾ ಇರೋದ್ರಿಂದ ಇದು ಒಂದು ಖಾಲಿ ಆಗೋದೇ ಡೌಟು. ಒಂದೊಂದೇ ಎಳೆ, ಒಂದು ತಪ್ಪದ್ರೆ ಚಿಕ್ಕದಿದ್ರೆ 2 ಎಳೆ ಹಾಕೊಂಡು ಹಾಲ್ಗೆ ಹಾಕೊಂಡು ಕುಡಿಯೋದು ಫ್ರೆಂಡ್ಸ್. ಇದು ಖಾಲಿ ಆಗಲ್ಲ. ನೋಡೋಣ, ಸ್ವೀಟ್ಸ್ಗೆ ಎಲ್ಲ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಸೊ ಕಾಶ್ಮೀರಿಂದ ತರಿಸಿದ್ದಾರೆ ಪಾಪ. ಐ ಥಿಂಕ್ ಕಳಿಸೋದು ಕೇಳಿ 1-1.5 ತಿಂಗಳು ಆದಮೇಲೆ ನಮ್ಗೆ ರಿಸೀವ್ ಆಗಿದೆ. ಏನಕ್ಕೆ ಅಂತಂದರೆ ಅವರು ಪಾಪ ಯಾವ ಪ್ಲೇಸಲ್ಲಿದ್ದರೋ ಏನೋ, ಎಲ್ಲಿಂದ ತೆಗೆದು ಕೊರಿಯರ್ ಮಾಡಿದ್ರೋ ಕಾಶ್ಮೀರಲ್ಲಿ. ಅಂದರೆ ಅವರು ಇರೋ ಪ್ಲೇಸ್ಗಳು ಬೇರೆ ಬೇರೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸಮಾಧಾನ ಹಾಗಾಗಿ ಇವಾಗ ರಿಸೀವ್ ಆಗಿದೆ. ಸುನಿಲ್ ಬಂದ ತಕ್ಷಣ ತೋರಿಸ್ತೀನಿ, ಅವರು ಖುಷಿ ಪಡ್ತಾರೆ ಫೈನಲಿ ಬಂತು ಅಂತ ಅಂದ್ಬಿಟ್ಟು. ಸೊ ಪ್ಯೂರ್ ಕೇಸರ್ ಒಂದು ಓಪನ್ ಮಾಡಿ ಬಿಡೋಣ. ಓಪನ್ ಮಾಡಿ ಇವನು ಬರೀ ಸ್ಮೆಲ್ ನೋಡಿದ್ರು.
ಆದ್ರೂ ಪ್ಯೂರ್ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವೇ ಕಾಶ್ಮೀರಿಗೆ ಹೋಗಿದ್ದೀವಿ ನಾವು ಕೇಸರ್ ತರೋಕ್ಕೆ. ಇಷ್ಟಿರುತ್ತೆ. ಇಷ್ಟಕ್ಕೇ 500 600 ಸಮಥಿಂಗ್ ಇರುತ್ತೆ. ಹಿಡ್ಕೊಂಡ್ರೆ ಇಷ್ಟು ಬರಲ್ಲ. ಅದನ್ನ ತೆಗಿಬಾರ್ದು ಮಗನೆ. ಚೆನ್ನಾಗಿದೆ, ಫ್ರೆಶ್ ಆಗಿರುತ್ತೆ ಕೇಸರು. ಮತ್ತು ಆರ್ಟಿಫಿಷಿಯಲ್ ಕೇಸರ್ಗಳು ಸಿಗುತ್ತೆ ನಮಗೆ. ಹಾಲಿಗೆ ಹಾಕಿದ ತಕ್ಷಣ ಸಡನ್ನಾಗಿ ಕಲರ್ ಬಿಡುತ್ತೆ, ಅದು ಆರ್ಟಿಫಿಷಿಯಲ್ ಅಂತ ಅರ್ಥ. ಇದು ಹಾಕಿ ಬಿಟ್ಬಿಡ್ಬೇಕು ನಾವು. ಹಾಲ್ಗೆ ಹಾಕಿ ಮಿನಿಮಮ್ ಒಂದು 10 ಮಿನಿಟ್ಸ್ ಬಿಡಬೇಕು. 1 ಸ್ಪೂನಷ್ಟು ಹಾಲ್ಗೆ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಇದನ್ನು ನೆನೆ ಹಾಕಿ ಆಮೇಲೆ 10 ಮಿನಿಟ್ಸ್ ಆದಮೇಲೆ ಮಿಕ್ಸ್ ಮಾಡಿ ಇದರಲ್ಲಿರೋ ಕೇಸರೆಲ್ಲ ಬಿಡಿಸಿ ಆಮೇಲೆ ಕುಡಿಬೇಕು ನಾವು. ಸೊ ಒರಿಜಿನಲ್ ಕೇಸರ್ಗೂ ಆರ್ಟಿಫಿಷಿಯಲ್ ಕೇಸರ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ, ನೋಡಿ ತೊಗೋಬೇಕು. ಸೊ ಅವರು ಅದೆಲ್ಲ ಬೇಡ, ಇಲ್ಲೇ ತೊಗೋತೀನಿ ಅಂದೆ ನಾನು. ನಿಮಗೆ ಯಾವ ಫ್ರೆಂಡ್ಸು ಇರಲ್ಲ ಇವಾಗ ಸದ್ಯಕ್ಕೆ, ಎಲ್ಲ ಇಲ್ಲೇ ಇರ್ತಾರೆ ಅಂದಮೇಲೆ ನಾನು ಇಲ್ಲೇ ತೊಗೋತೀನಿ ಅಂದೆ. ಇಲ್ಲೆಲ್ಲ ಬೇಡ, ನಾನು ತರಿಸ್ತೀನಿ, ವೆಯ್ಟ್ ಮಾಡು. 6 ಮಂತಿಂದನೇ ಶುರು ಮಾಡಬೇಕಿತ್ತಲ್ವ, ಈಗ 6 ಮಂತ್ ಕಂಪ್ಲೀಟ್ ಆಗಿದೆ, ನೋ ಪ್ರಾಬ್ಲಮ್. ಆ ಕೇಸರೆಲ್ಲ 6 ಮಂತ್ ಆದಮೇಲೆ ತೊಗೊಳ್ಳಿ. ಸೊ ಫೈನಲಿ ರಿಸೀವ್ ಆಯಿತು. ಎಲ್ಲಿ? ಯಾವುದ್ರಲ್ಲಿ? ನಾನೆಲ್ಲಿ ಯೂಟ್ಯೂಬ್ ವಿಡಿಯೋ ಹಾಕ್ತಿದ್ದೀನಿ. ಮಮ್ಮಿ ಯೂಟ್ಯೂಬ್ ಮಾಡೋದೇ ಬಿಟ್ಬಿಟ್ಟವ್ರೆ. ಏನಮ್ಮ ಏನು ಏನಿಲ್ಲ, ಸೌಂಡ್ ಕಮ್ಮಿ ಮಾಡೋ ಮಗು ಅಂತ. ನಮ್ಮಲ್ಲಿ ಡಿಸ್ಕಸ್ ಯೂಟ್ಯೂಬ್ ಯಾಕೆ ಮಾಡಲ್ಲ ಅಂತ. ನಾನು ಯೂಟ್ಯೂಬ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ, ಬೇಡ ಅಂತ. ಮಗನೇ ಲೈಟ್ ಆನ್ ಮಾಡಿ ಹೋಗ್ಬಿಟ್ಟು. ಲೈಟ್ ಆನ್ ಮಾಡಿ. ಅವರು ಹೆಂಗೆ ಕಾಣಿಸ್ತಿದೆ ಹೇಳು? ಅವ್ರು ಕಾಲು ಮಡಿಕೊಂಡಿರೋದು ವಿಡಿಯೋಲಿ ಹಿಂಗೆ ಹೊಟ್ಟೆ ಮೇಲೆ ಕಾಲು ಮಡಿಕೊಂಡು ನೀನು ಉಗುರು ಕಟ್ ಮಾಡ್ತಿದ್ದೇನೆ ಕಾಣ್ತಾ ಇದೆ. ಚೇರ್ ಮೇಲೆಲ್ಲ ಈಗ ಕಾಣ್ತಾ ನೋಡಿ. ಹಾಕಮ್ಮ. ಬಿಡು ಬಾ, ಅದನ್ನು ಹಾಕ್ಬಲ್ಲೋಗಿ. ಸೊ ನಿನ್ಗೆ ಯಾವಾಗಲೂ ನೈಲ್ ಕಟ್ ಮಾಡೋದು ಸ್ಟೈಲೇ, ಯಾವಾಗ್ಲೂ ಖುಷು. ಅಲ್ಲೂ ಹಾಕೋಗ ಲೈಟು ಬಿಜಿ, ಅದ ಮಳೆ ಬಂದಿದ್ರೆ ಎಂಥ ಮಳೆ ಬರ್ಬೇಕಿತ್ತು ಗೊತ್ತೇ ಇವತ್ತು. ಮಳೆನೇ ಇಲ್ಲ, ಫುಲ್ ಹಂಗೆ ಗಾಳಿ ಬೀಸ್ಕೊಂಡು ಮಳೆ ಬಂದು ಒಯ್ಯುತ್ತೆ ಅಂದ್ಕೊಂಡ್ರೆ ಹೊಂಟೇ ಹೋಯ್ತು. ಏನಂತ ಕಟ್ ಮಾಡಿ ನೋವಾಗುತ್ತೆ ಅಂತ ಹೇಳು ಅಂತವನೆ. ಅವನು ಡವ್ ಮಾಡ್ದಲ್ಲ ಹಂಗೆ, ಅದಕ್ಕೆ ಕೇಳ್ತಾ ಇನ್ನೇನು ಇನ್ನೇನೇ ಹೇಳು, ನಿಮ್ಮ ಅಪ್ಪ ನನಗೆ ಕೇಳಿಸುತ್ತೆ. ಏನು ಹೇಳ್ತಿದ್ದೆ ನಾನು? ಏನೋ ಹೇಳ್ತಿದ್ದಾನೆ, ಕೇಳಿಸುತ್ತಾ ಇಲ್ವಾ ಅಂತ. ಅವಾಗ ಅಚ್ಚೋ ಜೋರ ಕಟ್ ಮಾಡ್ತದೆ ನೋಡು. ಅವಾಗ ಏನ್ ಮಾಡ್ತೀಯಾ? ಏ ವಾ, ಹೊಟ್ಟೆಗೆ ಬಂದು ಹಿಂಗ್ ಹೊಡೆದ್ಬಿಡ್ತೀನಿ ಅಂತ ಹೇಳ್ತಾರದು. ನಾನು ಯಾವ್ದಾದ್ರು ಕಲರ್ ಇದ್ರೆ ನೋಡ್ಬಿಟ್ಟು ಫೈಡರ್ಮ್ಯಾನ್ ಕಲರ್ ತರ ಹಾಕ್ತೀನಿ. ಹಿಂಗೆ ಎಲ್ಲಾರು ಇಲ್ಲಿ ಹಂಗೆ ಫೈಡರ್ ಮ್ಯಾನ್ ಮಾಡದಾ? ಕಲರ್ ಮಾಡ್ತಾ ಇದ್ದೀನಿ. ಟಿವಿ ಎಫೆಕ್ಟ್ ಅದೆಲ್ಲ, ಟಿವಿ ನೋಡಿ ನೋಡಿ ಹಿಂಗಾಗಿರೋದು. ಫೈಡರ್ ಮ್ಯಾನ್ ಹಂಗ್ ಮಾಡ್ತಾರೆ. ಹಾ, ನಾನು ಫೈಡರ್ಮ್ಯಾನ್. ಸೂಪರ್ ಮ್ಯಾನ್.